ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆಯ ಸುದ್ದಿ ಬರ್ತಾ ಇದೆ. ಮುಂಗಾರು ಮಳೆ ಬಹಳ ದೊಡ್ಡ ಅಬ್ಬರವನ್ನು ಸೃಷ್ಟಿ ಮಾಡ್ತಾ ಇದೆ. ಇವತ್ತು ಕೂಡ ರಾಜ್ಯದ ಹಲವೆಡೆ ನಿನ್ನೆ ಮಳೆಯಾಗಿದೆಯಲ್ಲ, ಇವತ್ತು ಕೂಡ ಮಳೆಯಾಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮಳೆಯ ಮುನ್ಸೂಚನೆ ನೀಡಿರುವ ಕಾರಣಕ್ಕಾಗಿ ಕೆಲವು ಕಡೆ ಎಚ್ಚರಿಕೆಯಿಂದ ಇರಬೇಕು ಎನ್ನುವ ಕಾರಣಕ್ಕಾಗಿ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಆಯಾ ಜಿಲ್ಲಾಡಳಿತಗಳ ಮೂಲಕ. ಉಡುಪಿ, ದಕ್ಷಿಣ ಕನ್ನಡ ಸೇರಿ 8 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದೆ. ದಕ್ಷಿಣ ಒಳನಾಡಿನ 6 ಜಿಲ್ಲೆಗಳಿಗೆ ಈ ಆರೆಂಜ್ ಅಲರ್ಟ್ ಅಪ್ಲೈ ಆಗುತ್ತೆ. ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಶಿವಮೊಗ್ಗ ಜಿಲ್ಲೆಗಳಿಗೆ ಈ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ಹೋಗುವಂಥ ಮಕ್ಕಳು, ಹಳ್ಳಕೊಳ್ಳ ದಾಟಿ ಹೋಗುವಂಥ ಜನ ಎಚ್ಚರಿಕೆಯಿಂದ ಇರಬೇಕು. ಮಳೆಯ ಕಾರಣದಿಂದಾಗಿ ಕೆಲವು ಕಡೆ ಸಿಡಿಲು ಬಡಿದು ಸಾವನ್ನಪ್ಪುವಂಥ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಯಾವುದೋ ಮರದ ಪೊಟರೆ ಕೆಳಗೆ ನಿಂತ್ಕೊಂಡು ಆಶ್ರಯ ಪಡಿತೀನಿ ಅನ್ನೋ ಮುಂಚೆ ಯೋಚನೆ ಮಾಡೋದು ಒಳ್ಳೆಯದು, ಸುರಕ್ಷಿತವಾಗಿರೋದು ಒಳ್ಳೆಯದು.